ತಮಿಳುನಾಡಿನ ರಾಜಕೀಯ ಹೈಡ್ರಾಮಾ ಕಂಟಿನ್ಯೂ ಆಗಿದೆ. ತಮಿಳುನಾಡಿನಲ್ಲಿ 5 ದಿನಗಳ ರಾಜಕೀಯ ಥ್ರಿಲ್ಲರ್ ಹೈಡ್ರಾಮಾ ಅಂತ್ಯ ಆಗಿದೆ. ಕೊನೆಗೂ ಕೂಡ ಮ್ಯಾಜಿಕ್ ನಂಬರ್ ಅನ್ನ ತಲುಪುವಲ್ಲಿ ಟಿವಿಕೆ ಸಕ್ಸಸ್ ಆಗಿದೆ. ಟಿವಿಕೆ ನಾಯಕ ವಿಜಯ್ ಯಶಸ್ಸನ್ನು ಸಾಧಿಸಿದ್ದಾರೆ. ಅಧಿಕೃತವಾಗಿ ಟಿವಿಕೆ ಪಕ್ಷಕ್ಕೆ ಬೆಂಬಲ ಪತ್ರವನ್ನ ನೀಡಿದೆ ಬಿಸಿಕೆ ಪಕ್ಷ. ಈ ಮೂಲಕ 118 ಮ್ಯಾಜಿಕ್ ನಂಬರ್ ಅನ್ನ ತಲುಪುವಲ್ಲಿ ಯಶಸ್ವಿಯಾಗಿದೆ ಟಿವಿಕೆ. ಬಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮವಲವನ್ರಿಂದ ಬೆಂಬಲ ಪತ್ರವನ್ನ ನೀಡಲಾಗಿದೆ. ಈ ಮೂಲಕ ಕಾಂಗ್ರೆಸ್, ಎಡಪಕ್ಷಗಳು, ಟಿವಿಕೆ ಇವುಗಳ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚಿಸೋದು ಪಕ್ಕಾ ಆಗಿದೆ. 118 ಶಾಸಕರ ಬೆಂಬಲದಿಂದ ಸರ್ಕಾರ ರಚನೆ ಮಾಡುವಂತಹ ನಂಬರ್ ಅನ್ನ ಪಡ್ಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಟಿವಿಕೆ, ಕಾಂಗ್ರೆಸ್, ವಿಸಿಕೆ, ಸಿಪಿಐ ಹಾಗೂ ಸಿಪಿಐಎಂ, ಅದರ ಜೊತೆಗೆ ವಿಸಿಕೆ ಕೂಡ ಈಗ ಬೆಂಬಲವನ್ನು ಕೊಡೋದು ಕನ್ಫರ್ಮ್ ಆಗಿದೆ. ಈ ಮೂಲಕ 118 ಮ್ಯಾಜಿಕ್ ನಂಬರ್ ಅನ್ನ ಟಚ್ ಮಾಡುವಲ್ಲಿ ಟಿವಿಕೆ ಯಶಸ್ವಿಯಾಗಿದೆ. ವಿಸಿಕೆ ಇಬ್ಬರು ಶಾಸಕರು ಕೂಡ ತಮ್ಮ ಬೆಂಬಲವನ್ನ ನೀಡೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಬೆಂಬಲ ಪತ್ರವನ್ನ ನೀಡಿ ಆಗಿದೆ. ಸೊ ಈ ಮೂಲಕ ಕೊನೆಗೂ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಟಿವಿಕೆ ನಾಯಕ ವಿಜಯ್ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ ಅನ್ನ ವಿಜಯ್ ಸಾಧಿಸಿದ್ದಾರೆ. ಕಳೆದ 5 ದಿನಗಳಿಂದ ನಡೀತಾ ಇದ್ದಂತಹ ರಾಜಕೀಯ ಹೈಡ್ರಾಮಾ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಮೂಡಿತ್ತು. ಅಂತಿಮವಾಗಿ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಆಡಳಿತ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿತ್ತು. 3 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾದ್ರೂ ಕೂಡ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಸಾಧ್ಯ ಆಗದೇ ಇರುವ ಕಾರಣದಿಂದಾಗಿ ಸರ್ಕಾರ ರಚನೆಗೆ ಅವಕಾಶವನ್ನ, ಪ್ರಮಾಣ ವಚನಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ರಾಜ್ಯಪಾಲರು. ಆದರೆ ಈಗ 118 ಮ್ಯಾಜಿಕ್ ನಂಬರ್ ಅನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ ಅನ್ನ ಸಾಧಿಸಿದ್ದಾರೆ ಟಿವಿಕೆ ಪಕ್ಷ. ಟಿವಿಕೆ ಪಕ್ಷದ ಮುಖಂಡ ವಿಜಯ್ ಈ ಮೂಲಕ ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್, ಎಡಪಕ್ಷಗಳು ಹಾಗೂ ವಿಸಿಕೆ ಇವುಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಬೇಕಾದಂತಹ 118 ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಟಿವಿಕೆ ಪಕ್ಷ ಈಗ ಯಶಸ್ವಿಯಾಗಿದೆ. ಕಳೆದ 5 ದಿನಗಳಿಂದ ತಮಿಳುನಾಡು ರಾಜಕೀಯದಲ್ಲಿ ಹೈಡ್ರಾಮವೇ ನಡೀತಾ ಇತ್ತು. ಕೊನೆಗೂ ಕೂಡ ಇದು ಅಂತ್ಯ ಆಗುವಂತಹ ಸಂದರ್ಭ. ಈ ಮಧ್ಯೆ ಕೇರಳಕ್ಕೆ ಹೊರಡೋದಿಕ್ಕೆ ತಮಿಳುನಾಡು ರಾಜ್ಯಪಾಲರು ರೆಡಿಯಾಗಿದ್ದಾರೆ. ಸೋಮವಾರದ ನಂತರ ಭೇಟಿಗೆ ಅವಕಾಶ ಅಂತ ರಾಜ್ಯಪಾಲರು ಸಂದೇಶ ಕೊಟ್ಟಿದ್ದಾರೆ. ಸೋಮವಾರ ವಿಜಯ್ ಭೇಟಿಗೆ ರಾಜ್ಯಪಾಲರು ಸಮಯ ನೀಡುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲ ಅರ್ಲೇಕರ್ ಕೇರಳಕ್ಕೆ ಭೇಟಿ ನೀಡುವಂತಹ ಹಿನ್ನೆಲೆಯಲ್ಲಿ ಸೋಮವಾರವೇ ರಾಜ್ಯಪಾಲರು ಸಮಯ ಕೊಡುವಂತಹ ಅವಕಾಶ ಇದೆ, ಸಾಧ್ಯತೆ ಇದೆ. ರಾಜ್ಯಪಾಲ ಅರ್ಲೇಕರ್ ಅವರು ತಮಿಳುನಾಡಿನ ರಾಜ್ಯಪಾಲರು ಕೂಡ ಹೌದು. ಹೆಚ್ಚುವರಿ ಜವಾಬ್ದಾರಿಯನ್ನ, ತಮಿಳುನಾಡಿನ ಜವಾಬ್ದಾರಿಯನ್ನು ಕೂಡ ಅವರಿಗೆ ನೀಡಲಾಗಿದೆ. ಸೊ ಹೀಗಾಗಿ ಈಗ ರಾಜ್ಯಪಾಲ ಅರ್ಲೇಕರ್ ಅವರು ಕೇರಳಕ್ಕೆ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಹೀಗಾಗಿ ಸೋಮವಾರದ ನಂತರವೇ ರಾಜ್ಯಪಾಲರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ, ಅವಕಾಶ ನೀಡುವಂತಹ ಸಾಧ್ಯತೆ ಇದೆ. ಸೋಮವಾರ ವಿಜಯ್ಗೆ ರಾಜ್ಯಪಾಲರು ಸಮಯ ನೀಡುವಂತಹ ಸಾಧ್ಯತೆ ಇದೆ. ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ಆದರೆ ರಾಜ್ಯಪಾಲರು ಇವತ್ತು ಸಮಯವನ್ನ ನೀಡ್ತಾ ಇಲ್ಲ. ಸೊ ಹೀಗಾಗಿ ಸೋಮವಾರದವರೆಗೂ ಕೂಡ ವಿಜಯ್ ವೇಟ್ ಮಾಡಬೇಕಾಗುವಂತಹ ಸಾಧ್ಯತೆ ಇದೆ. ಸೋಮವಾರದ ನಂತರವೇ ರಾಜ್ಯಪಾಲರು ಸಮಯ ನೀಡುವಂತಹ ಸಾಧ್ಯತೆ ಇದೆ. 118 ನಂಬರ್ ಅನ್ನ ರೀಚ್ ಮಾಡಿ ಇವತ್ತೇ ಸರ್ಕಾರ ರಚನೆಯನ್ನ ಮಾಡಬೇಕು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ನಡೆಸಿರುವಂತಹ ಪ್ರಯತ್ನ ಇವತ್ತಿನ ಮಟ್ಟಿಗೆ ಸಫಲ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಅವರು ಕೇರಳಕ್ಕೆ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ.
ಮತ್ತೊಂದು ಕಡೆಯಲ್ಲಿ ನಾಳೆಯೊಳಗೆ ಸರ್ಕಾರ ರಚಿಸದಿದ್ರೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತ. ನಾಳೆ ಅಂತ್ಯ ಆಗಲಿದೆ ತಮಿಳುನಾಡಿನ 16ನೇ ವಿಧಾನಸಭೆಯ ಅವಧಿ. ಮೇ 10ಕ್ಕೆ ಅಂತ್ಯ ಆಗಲಿದೆ ತಮಿಳುನಾಡಿನ 16ನೇ ವಿಧಾನಸಭೆಯ ಅವಧಿ. ನಾಳೆಯ ಒಳಗೆ ಸರ್ಕಾರ ರಚಿಸದೇ ಇದ್ರೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತ ಬರುವಂತಹ ಸಾಧ್ಯತೆ ಇದೆ. ಆದರೆ ಈಗಾಗಲೇ 118 ಮ್ಯಾಜಿಕ್ ನಂಬರ್ ಅನ್ನ ತಲುಪುವಲ್ಲಿ ಟಿವಿಕೆ ಯಶಸ್ವಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಶೇಖರ್, ಕಡೆಗೂ ಕೂಡ ಕಳೆದ 5 ದಿನಗಳಿಂದ ನಡೀತಾ ಇದ್ದಂತಹ ರಾಜಕೀಯ ಹೈಡ್ರಾಮಾ ತಮಿಳುನಾಡಿನಲ್ಲಿ ಅಂತ್ಯ ಆಗುವಂತಹ ಸಂದರ್ಭ 118 ರೀಚ್ ಆಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇವತ್ತೇ ಸರ್ಕಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಅವರು ರಾಜ್ಯಪಾಲರು ಅವಕಾಶ ನೀಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಮೇ 4 ರಿಸಲ್ಟ್ ಬಂದ ದಿನ ಅಂದಿನಿಂದ ಇವತ್ತಿನವರೆಗೆ ತಮಿಳುನಾಡಿನಲ್ಲಿ ದಿನಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ಟ್ವಿಸ್ಟ್, ಈ ರೀತಿಯಾದಂತಹ ಬೆಳವಣಿಗೆಗಳೇ ನಡೀತಿದ್ವು. ವಿಜಯ್ 108 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆಯ ಪ್ರಯತ್ನವನ್ನ ನಡೆಸಿದ್ರು. 5 ದಿನಗಳಿಂದ ನಿರಂತರವಾದ ಸರ್ಕಾರ ರಚನೆಯ ಪ್ರಯತ್ನಗಳು ನಡೆದರೂ ಕೂಡ ವಿಜಯ್ 118 ಶಾಸಕರ ಬೆಂಬಲವನ್ನ ಗಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅಂತಿಮ ಕ್ಷಣದಲ್ಲಿ ವಿಸಿಕೆ ಪಕ್ಷ ವಿಜಯ್ ಅವರನ್ನ ಬೆಂಬಲಿಸುವಂತಹ ನಿರ್ಧಾರವನ್ನ ಮಾಡಿತು. ಕೊನೆಗೂ ಅಳೆದು ತೂಗಿ ಹರಸಾಹಸ ಪಟ್ಟು ವಿಜಯ್ 118 ಶಾಸಕರ ಬೆಂಬಲವನ್ನ ಗಳಿಸಿಕೊಳ್ಳುವಲ್ಲಿ ಸಫಲರಾದ್ರು. ಈಗಾಗಲೇ ವಿಜಯ್ 3 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆ ಮಾಡಿದ್ರು. ಆದ್ರೆ 3 ಬಾರಿ ವಿಜಯ್ ಭೇಟಿಯಾದಾಗ್ಲೂ ಕೂಡ ರಾಜ್ಯಪಾಲರು ನಿಮಗೆ ಅಗತ್ಯವಾದಂತಹ ಶಾಸಕರ ಸಂಖ್ಯೆ ಇಲ್ಲ, ಶಾಸಕರ ಬೆಂಬಲ ಇಲ್ಲ, 118 ಶಾಸಕರ ಬೆಂಬಲದೊಂದಿಗೆ ದಾಖಲೆಯೊಂದಿಗೆ ಬೆಂಬಲದೊಂದಿಗೆ ನಮ್ಮ ಬಳಿಗೆ ಬನ್ನಿ, ಆಗ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ರಾಜ್ಯಪಾಲ ಅರ್ಲೇಕರ್ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಇವತ್ತು ವಿಜಯ್ 118 ಶಾಸಕರ ಬೆಂಬಲವನ್ನ ಗಳಿಸೋದ್ರಲ್ಲಿ ಸಫಲರಾಗಿದ್ದಾರೆ. ಆದ್ರೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಈಗಾಗಲೇ 3 ಬಾರಿ ಭೇಟಿಯಾಗಿದ್ರು. ಇವತ್ತು 4ನೇ ಬಾರಿಗೆ ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯ್ ಸಿದ್ಧತೆಯನ್ನ ನಡೆಸಿದ್ರು. ಲೋಕಭವನಕ್ಕೆ ಹೋಗೋದಕ್ಕೆ ಹೊರಟಿದ್ರು. ಮಾರ್ಗ ಮಧ್ಯದಲ್ಲೇ ಕಾರನ್ನ ಯೂಟರ್ನ್ ಮಾಡಿಕೊಂಡು ವಿಜಯ್ ತಮ್ಮ ಮನೆಗೆ ವಾಪಸ್ ಬಂದ್ರು. ಕಾರಣ ರಾಜ್ಯಪಾಲ ಅರ್ಲೇಕರ್ ಅವರು ಸಮಯವನ್ನ ಕೊಡ್ಲಿಲ್ಲ. ರಾಜ್ಯಪಾಲರಾಗಿರುವಂತಹ ಅರ್ಲೇಕರ್ ತಮಿಳುನಾಡಿನಲ್ಲಿ ಹೆಚ್ಚುವರಿ ಹೊಣೆಯನ್ನ ನಿಭಾಯಿಸ್ತಾ ಇದ್ದಾರೆ. ಅರ್ಲೇಕರ್ ರಾಜ್ಯಪಾಲರಾಗಿರುವುದು ಕೇರಳ ರಾಜ್ಯಕ್ಕೆ. ಹಾಗಾಗಿ ನಾನು ಕೇರಳಕ್ಕೆ ಹೊರಟಿದ್ದೇನೆ, ಸೋಮವಾರದ ನಂತರ ತಮಿಳುನಾಡಿಗೆ ವಾಪಸ್ ಬರ್ತೀನಿ, ಆಗ ಭೇಟಿಗೆ ಕಾಲಾವಕಾಶವನ್ನ ಕೊಡ್ತೀನಿ ಅಂತ ಲೋಕಭವನದಿಂದ ವಿಜಯ್ ಅವರಿಗೆ ಒಂದು ಸಂದೇಶ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರು, ತಮಿಳುನಾಡಿನ ರಾಜ್ಯಪಾಲರು ಅರ್ಲೇಕರ್ ಅವರಿಗೆ ಹೆಚ್ಚುವರಿ ಹೊಣೆಯಾಗಿ ತಮಿಳುನಾಡನ್ನ ನೀಡಲಾಗಿದೆ. ಕೇರಳದಲ್ಲಿ ತಮಗೆ ಕೆಲಸ ಇದೆ ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯಪಾಲರು ಇವತ್ತು ಸಂಜೆ 7:10 ವಿಮಾನದ ಮೂಲಕ ಕೇರಳಕ್ಕೆ ಹೊರಟಿದ್ದಾರೆ. ಹಾಗಾಗಿ ವಿಜಯ್ ಅವರಿಗೆ ಇವತ್ತು ರಾಜ್ಯಪಾಲರ ಸಮಯ ಸಿಗೋದಿಲ್ಲ. ಹಾಗಾಗಿ ಸೋಮವಾರ ಭೇಟಿಯಾದ್ರೆ ಮಂಗಳವಾರ ಅಥವಾ ಬುಧವಾರ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ, ನಾಳೆಗೆ ತಮಿಳುನಾಡಿನ 16ನೇ ವಿಧಾನಸಭೆಯ ಅವಧಿ ಅಂತ್ಯ ಆಗುತ್ತೆ. ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ವಿಧಾನಸಭೆ ಅಥವಾ ಲೋಕಸಭೆ ಅಸ್ತಿತ್ವಕ್ಕೆ ಬಂದ್ರೆ 5 ವರ್ಷಗಳ ಅವಧಿಗೆ ಅಸ್ತಿತ್ವಕ್ಕೆ ಬರುತ್ತೆ. 5 ವರ್ಷಗಳ ಅವಧಿ ಪೂರ್ಣವಾದ ಮರುಕ್ಷಣವೇ ಆ ವಿಧಾನಸಭೆ ಆಟೋಮೆಟಿಕ್ ಆಗಿ ವಿಸರ್ಜನೆಯಾಗುತ್ತೆ. ಆ ಕಾರಣದಿಂದಾಗಿ ನಾಳೆಯ ಒಳಗೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯಾಗದೇ ಇದ್ದಲ್ಲಿ 16ನೇ ವಿಧಾನಸಭೆ ವಿಸರ್ಜನೆಯಾಗುತ್ತೆ. ವಿಸರ್ಜನೆಯಾದ ಮಾರನೇ ಕ್ಷಣದಿಂದಲೇ ರಾಷ್ಟ್ರಪತಿ ಆಡಳಿತ ಜಾರಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ನಾಳೆಯ ಒಳಗೆ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ 17ನೇ ವಿಧಾನಸಭೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆದ್ರೆ ರಾಜ್ಯಪಾಲರಿಗೆ ಇನ್ನೂ ಸಮಯ ಸಿಕ್ಕಿಲ್ಲ ಮತ್ತು ವಿಜಯ್ ಸರ್ಕಾರ ರಚನೆಗೆ ಇನ್ನೂ ಒಪ್ಪಿಗೆ ಸಿಗದ ಕಾರಣದಿಂದಾಗಿ ನಾಳೆ ಮುಗಿಯೋದ್ರೊಳಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ರೆ ಆಗತ್ತೆ. ಇಲ್ಲದೆ ಇದ್ರೆ 1 ದಿನ ಅಥವಾ 2-3 ದಿನಗಳ ಕಾಲ ರಾಷ್ಟ್ರಪತಿಗಳ ತಾತ್ಕಾಲಿಕ ಆಡಳಿತ ಜಾರಿಯಾಗುವಂತಹ ಸಾಧ್ಯತೆ ಇದೆ.
ವಿಸಿಕೆ ಪಕ್ಷ ತಮಿಳುನಾಡಿನಲ್ಲಿ 2 ಶಾಸಕರ ಬಲವನ್ನ ಹೊಂದಿದೆ. ತಮಿಳುನಾಡಿನ ಕಾಂಗ್ರೆಸ್ನ ಪಕ್ಷ 5 ಶಾಸಕರ ಬಲದೊಂದಿಗೆ 4 ದಿನದ ಮೊದಲೇ ಟಿವಿಕೆಯನ್ನ ಬೆಂಬಲಿಸ್ತೀವಿ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿತ್ತು. ನಿನ್ನೆ ಎಡಪಕ್ಷಗಳು ಸಿಪಿಐ ಮತ್ತು ಸಿಪಿಐಎಂ ತಲಾ 2 ಶಾಸಕರನ್ನು ಹೊಂದಿರುವಂತಹ 2 ಪಕ್ಷಗಳು ವಿಜಯ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ವು. 116 ಶಾಸಕರ ಬಲವನ್ನ ಹೊಂದಿದಂತಹ ವಿಜಯ್ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾದಾಗಲೂ ಕೂಡ ನಿಮಗೆ ಬಹುಮತಕ್ಕೆ ಬೇಕಾದಂತಹ ಅಗತ್ಯ ಸಂಖ್ಯೆ ಇಲ್ಲ, ಹಾಗಾಗಿ 118 ಶಾಸಕರ ಬಲದೊಂದಿಗೆ ನೀವು ಮತ್ತೆ ಬನ್ನಿ ಅಂತ ರಾಜ್ಯಪಾಲರು ಸಂದೇಶವನ್ನ ಕೊಟ್ಟಿದ್ರು. ವಿಸಿಕೆ ಪಕ್ಷ ಕೊನೆಯ ಕ್ಷಣದವರೆಗೂ ಕೂಡ ವಿಜಯ್ ಅವರನ್ನ ಬೆಂಬಲಿಸುವ ನಿರ್ಧಾರವನ್ನ ಮಾಡಲಿಲ್ಲ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ವಿಸಿಕೆ ಪಕ್ಷ ಮತ್ತು ಟಿವಿಕೆ ಪಕ್ಷದ ನಾಯಕರ ಮಧ್ಯೆ ಮಾತುಕತೆಗಳು ನಡೀತಾನೆ ಇದ್ವು. ಇವತ್ತು ಅಂತಿಮವಾಗಿ ಸಂಜೆ 4 ಗಂಟೆ ವೇಳೆಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಬಹಿರಂಗವಾಗಿ ಟಿವಿಕೆಯನ್ನ ಬೆಂಬಲಿಸುವಂತಹ ನಿರ್ಧಾರವನ್ನ ವಿಸಿಕೆ ಪಕ್ಷ ಮಾಡಿದೆ. ಅದಾದ ನಂತರ ವಿಜಯ್ ಅವರ ಮ್ಯಾಜಿಕ್ ನಂಬರ್ 118 ಶಾಸಕರನ್ನ ತಲುಪಿತು. ಆದ್ರೆ ಈಗ ರಾಜ್ಯಪಾಲರು ಸಮಯವನ್ನ ನೀಡದ ಕಾರಣದಿಂದಾಗಿ ಇವತ್ತು ಸಮಯ ಕೊಟ್ಟು ಸರ್ಕಾರ ರಚನೆಗೆ ಆಹ್ವಾನ ಕೊಟ್ಟಿದ್ರೆ ನಾಳೆ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ರು. ಆದ್ರೆ ರಾಜ್ಯಪಾಲರು ಕೇರಳ ಪ್ರವಾಸಕ್ಕೆ ಹೊರಟಿರುವ ಹಿನ್ನೆಲೆಯಲ್ಲಿ ಮತ್ತೆ ಅವರು ಕೇರಳದಿಂದ ತಮಿಳುನಾಡಿಗೆ ವಾಪಸ್ ಆಗುವವರೆಗೆ ಸರ್ಕಾರ ರಚನೆ ಪ್ರಕ್ರಿಯೆಗೆ ಬ್ರೇಕ್ ಬಿದ್ದಂತಾಗುತ್ತೆ. ಸೋಮವಾರ ರಾಜ್ಯಪಾಲರು ತಮಿಳುನಾಡಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಅವರು ವಾಪಸ್ ಆದ ನಂತರ ಅವರಿಗೆ ವಿಜಯ್ 118 ಶಾಸಕರ ಬಲ ಇದೆ ಅನ್ನೋದು ಮನವರಿಕೆಯಾದ ನಂತರ ವಿಜಯ್ ಅವರನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ 1 ದಿನ ಅಥವಾ 2 ದಿನ ತಾತ್ಕಾಲಿಕವಾಗಿ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಶಶಿ, ಇದೀಗ ವಿಸಿಕೆ ಬೆಂಬಲ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿತ್ತು. ಕಡೆಗೂ ಕೂಡ ಬೆಂಬಲ ನೀಡಿದೆ, ಆದ್ರೆ ಏನಾದ್ರೂ ಕಂಡೀಷನ್ ಏನಾದ್ರೂ ಹಾಕಿ ಬೆಂಬಲ ನೀಡಿರೋದಾ ಹೇಗೆ? ವಿಸಿಕೆ ಆರಂಭದಲ್ಲೇ ವಿಜಯ್ಗೆ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಒಂದಷ್ಟು ಷರತ್ತುಗಳನ್ನ ಹಾಕ್ತು. ಅದರಲ್ಲಿ ಪ್ರಮುಖವಾದಂತಹ ಷರತ್ತು ವಿಸಿಕೆ ಪಕ್ಷಕ್ಕೆ ರಾಜ್ಯದಲ್ಲಿ ಡಿಸಿಎಂ ಸ್ಥಾನವನ್ನ ಕೊಡಬೇಕು, ಮತ್ತೊಂದು ಮಂತ್ರಿ ಸ್ಥಾನವನ್ನ ಕೊಡಬೇಕು. ಅಂದ್ರೆ 2 ಶಾಸಕರಿದ್ದಾರೆ, ಒಬ್ಬರಿಗೆ ಡಿಸಿಎಂ ಸ್ಥಾನವನ್ನ ಕೊಡಿ, ಮತ್ತೊಬ್ಬರಿಗೆ ಪ್ರಮುಖವಾದಂತಹ ಖಾತೆಯನ್ನ ಕೊಡಬೇಕು ಅಂತ ಬೇಡಿಕೆಯನ್ನ ವಿಸಿಕೆ ಪಕ್ಷ ಇಟ್ಟಿತ್ತು. ಆದ್ರೆ ಡಿಸಿಎಂ ಸ್ಥಾನವನ್ನ ಕೊಡೋದಕ್ಕೆ ನಟ ವಿಜಯ್ ಒಪ್ಪಿಗೆಯನ್ನ ಕೊಟ್ಟಿರ್ಲಿಲ್ಲ. ಬೇಕಿದ್ರೆ ಸಚಿವ ಸ್ಥಾನವನ್ನ ಕೊಡ್ತೀವಿ, ಡಿಸಿಎಂ ಸ್ಥಾನವನ್ನ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾಕಂದ್ರೆ 2 ಶಾಸಕರನ್ನ ಹೊಂದಿರುವಂತಹ ವಿಸಿಕೆ ಪಕ್ಷಕ್ಕೆ ಸಿಎಂ ಸ್ಥಾನವನ್ನ ಕೊಟ್ರೆ ಸಹಜವಾಗಿ 5 ಶಾಸಕರಿರುವಂತಹ ಕಾಂಗ್ರೆಸ್ ಕೂಡ ತನಗೂ ಡಿಸಿಎಂ ಸ್ಥಾನ ಬೇಕು ಅಂತ ಕೇಳುತ್ತೆ. ಆ ಕಾರಣದಿಂದಾಗಿ ವಿಜಯ್ ವಿಸಿಕೆ ಪಕ್ಷದ ಷರತ್ತಿಗೆ ಒಪ್ಪಲಿಲ್ಲ. ಅದಾದ ನಂತರ ಮಾತುಕತೆ ನಡೆದು ಈಗ ಅಂತಿಮವಾಗಿ ವಿಸಿಕೆ ಪಕ್ಷದ 2 ಶಾಸಕರನ್ನ ಮಂತ್ರಿಯನ್ನಾಗಿ ಮಾಡೋದಕ್ಕೆ ವಿಜಯ್ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದಷ್ಟು ಷರತ್ತುಗಳನ್ನು ಕೂಡ ವಿಸಿಕೆ ಪಕ್ಷ ವಿಜಯ್ ಅವರಿಗೆ ಹಾಕಿತ್ತು. ಅದೇನಂದ್ರೆ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಒಂದು ತಿರುಚಿಯ ಪೂರ್ವ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಮತ್ತೊಂದು ಪೆರಂಬೂರು. 2 ಕ್ಷೇತ್ರಗಳಲ್ಲಿ ಗೆದ್ದು 1 ಕ್ಷೇತ್ರದಲ್ಲಿ ವಿಜಯ್ ರಾಜೀನಾಮೆ ನೀಡಬೇಕಾದಂತಹ ಅನಿವಾರ್ಯತೆ ಇದೆ. 1 ಕ್ಷೇತ್ರದಲ್ಲಿ ರಾಜೀನಾಮೆಯನ್ನ ಕೊಟ್ಟು ಮತ್ತೊಂದು ಕ್ಷೇತ್ರದಲ್ಲಿ ತಮ್ಮ ಪಕ್ಷಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಷರತ್ತನ್ನ ಹಾಕಿದ್ರು. ಬ್ರೇಕಿಂಗ್ ತಗೊಳ್ಳಿ. ಈಗಷ್ಟೇ ಬರ್ತಾ ಇದೆ. ಇದು ಕಳೆದ 5 ದಿನಗಳಿಂದ ನಡೀತಾ ಇರುವಂತಹ ರಾಜಕೀಯ ಹೈಡ್ರಾಮಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆ. ಕೊನೆಗೂ ಕೂಡ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಟಿವಿಕೆ ವಿಜಯ್ ಯಶಸ್ವಿಯಾಗಿದ್ದಾರೆ. ಅಧಿಕೃತವಾಗಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ತನ್ನ ಬೆಂಬಲವನ್ನ ಘೋಷಣೆಯನ್ನ ಮಾಡಿದೆ. ಈ ಮೂಲಕ 118 ಶಾಸಕರ ಬೆಂಬಲದ ಜೊತೆಗೆ ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ಈಗ ಬೇಕಾದಂತಹ ನಂಬರ್ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಕಳೆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.